ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಹೇಳ್ರಿ, ಅವರು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ SSC GDಗೆ ಸಂಬಂಧಪಟ್ಟಂತಹ ಎಲ್ಲ ಟಾಪಿಕ್ಗಳನ್ನು ಕುರಿತು ಮಾಡ್ತಾ ಇದ್ವಿ. ಜೊತೆಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅಂದ್ರೆ ಹಿಂದಿ ಅಷ್ಟೇ ಅಲ್ಲ, ಇವು ಜಿಯೋಗ್ರಫಿ ಮತ್ತೆ GKಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಕೂಡ ಈ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಸ್ ಗಳನ್ನ ಕೇಳೋದನ್ನ ನೋಡ್ತೀವಿ. ತುಂಬಾ ಜನ ಇದರ ಉಪಯೋಗನ ಪಡ್ಕೊಳ್ತೀರಿ ಅಂತ ಹೇಳ್ತಾ ಶಿಲಾಗೋಳ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ಇವತ್ತು ನೋಡೋಣ. ಯಾಕಂದ್ರೆ ಭೂಮಿಯು ಆಕಾರದಲ್ಲಿ, ಭೂಮಿಯ ರಚನೆಯಲ್ಲಿ ಯಾವ ರೀತಿಯಾಗಿ ಮೂರು ಗೋಳಗಳನ್ನು ಹೊಂದಿದೆಯಲ್ಲ, ಭೂಕವಚ, ಮ್ಯಾಂಟಲ್ ಮತ್ತು ಕೋರ್ ಅಂತಕ್ಕಂಥದ್ದು ಮೂರು ಕೇಂದ್ರಗಳನ್ನು ಹೊಂದಿದೆಯಲ್ಲ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಈ ಟಾಪಿಕ್ ಮೇಲೆ ಎಲ್ಲೇ ಕ್ವಶನ್ ಕೇಳಿದ್ರು ಕೂಡ ನಾವು ವಿತ್ ಡೈಗ್ರಾಮ್ ಜೊತೆಗೆ ಮಾಹಿತಿಯನ್ನು ಹಾಕೊಡ್ತಾ ಇದ್ದೀನಿ. ತುಂಬಾ ವಿವರಣೆ, ತುಂಬಾ ಅಟ್ರಾಕ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಟಾಪಿಕ್ ಅಂತ ತೆಗೆದುಕೊಂಡು ಬಂದಿದ್ದೀನಿ. ಯಾರು ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ನೋಡ್ರಿ ಇದಿದೆ ಶಿಲಾಗೋಳ ಅಂದ್ರೆ ಏನು. ಜಿಯೋಗ್ರಫಿಯಲ್ಲಿ ಒಂಥರ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಪ್ರತಿಯೊಂದು ಕ್ವಶನ್ ನೋಡ್ರಿ, TET, GPSTR, HSTR ಪ್ರತಿಯೊಂದು ಟಾಪಿಕ್ ಅಲ್ಲಿ ನೋಡ್ರಿ, ISI, SDPD ಆಗಲಿ ಪ್ರತಿಯೊಂದರಲ್ಲಿ ನಾನು ಎಷ್ಟೋ ಎಕ್ಸಾಮ್ ಕೂಡ ನಾನು ನೋಡಿದ್ದೀನಿ. ಪ್ರತಿಯೊಂದು ಕ್ವಶನ್ ಪೇಪರ್ ಕೂಡ ಶಿಲಾಗೋಳದ ಮೇಲೆ ಒಂದು ಟಾಪಿಕ್ ಇದ್ದೇ ಇರುತ್ತೆ. ಭೂಮಿಯ ರಚನೆ ಮೇಲೆ, ಆಕಾರದಲ್ಲಿ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ತುಂಬಾ ಈಸಿಯಾಗಿ ಚಿತ್ರಗಳ ಮುಖಾಂತರ ಹೇಳಿದ್ರೆ ನಿಮ್ಗೆ ಮೈಂಡ್ ಅಲ್ಲಿ ಕ್ಲಿಯರ್ ಆಗಿ ಉಳಿತದೆ ಅಂತ ಹೇಳಿ ಚಿತ್ರಗಳನ್ನ ಹಾಕೊಂಡು ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ, ಹಾಗಾದ್ರೆ ಶಿಲಾಗೋಳ ಅಂದ್ರೇನು, ಏನನ್ನ ಶಿಲಾಗೋಳ ಅಂತ ಕರಿತೀವಿ ಅಂತ ನೋಡೋದಾದ್ರೆ, ನೋಡ್ರಿ ಶಿಲಾಗೋಳ ಅಂದ್ರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರನ್ನು ಶಿಲಾಗೋಳ ಅಂತ ಹೇಳಿ ಕರಿತೀವಿ. ಭೂಮಿಯ ಅತ್ಯಂತ ಮೇಲ್ಭಾಗದ ಏನು ಘನಪದರ, ಘನ ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ, ಭೂಮಿಯ ಮೇಲಿನ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಪದರನ್ನ ಶಿಲಾಗೋಳ ಅಂತಕ್ಕಂಥದ್ದನ್ನ ಹೇಳಿ ಕರಿತೀವಿ. ನಮ್ಮ ಭೂಗ್ರಹವು ಸುಮಾರು 460 ಕೋಟಿ ವರ್ಷಗಳಿಗಿಂತ ಹಳೆಯದು. ನಮ್ಮ ಭೂಮಿ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 460 ಕೋಟಿ ವರ್ಷಗಳ ಹಿಂದಿಂದನೂ ಹಳೆಯದಾಗಿರ್ತಕ್ಕಂಥ ಭೂಮಿಯ ರಚನೆ. ಹಾಗಾದ್ರೆ ಭೂಮಿಯ ಅಂತರಾಳವನ್ನು 3 ಪ್ರಮುಖ ಪದರಗಳನ್ನಾಗಿ ನಾವು ವಿಂಗಡಿಸಲಾಗಿದೆ. ಅವುಗಳು ಒಂದು ಭೂಕವಚ, ಇನ್ನೊಂದು 2 ಮ್ಯಾಂಟಲ್, ಮತ್ತೆ 3ನೇದು ಕೇಂದ್ರಗೋಳ ಅಂತಕ್ಕಂಥದನ್ನ ಕರಿತೀವಿ. ನೋಡ್ರಿ, ಭೂಮಿಯ ರಚನೆ ಅಂತ ಇದನ್ನ ಕೊಡ್ರಿ. ಇದು ಭೂಮಿ ದುಂಡಾಗಿರ್ತಕ್ಕಂಥದ್ದು. ಇದರಲ್ಲಿ 3 ಪದರುಗಳನ್ನ ನಾವು ನೋಡ್ತೀವಿ. ಒಂದು ಭೂಕವಚ, ಒಂದು ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಅಂತಕ್ಕಂಥದ್ದು. ಈ 3 ಪದರುಗಳ ಮೇಲೆ ನಾವು ಭೂಮಿಯ ರಚನೆ ಯಾವ ರೀತಿಯಾಗಿ ಅಂತರಾಳವನ್ನ ರಚನೆಯಲ್ಲಿ ಯಾವ್ಯಾವ ಪದಾರ್ಥಗಳು ಹೊಂದಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹೌದಾ? ಹಾಗಾದ್ರೆ ನೋಡ್ರಿ, ಮೊದಲನೇ ಕವಚ ಆಗಿರ್ತಕ್ಕಂಥ ಭೂಕವಚ, ಕ್ರಸ್ಟ್ ಅಂತ ಕರಿತೀವಿ. ಇದು ಯಾವ ರೀತಿಯಾಗಿ ರಚನೆ ಆಗಿರುತ್ತೆ, ಭೂಮಿಯ ಯಾವ ಭಾಗದಲ್ಲಿ ಇರುತ್ತೆ ಅಂತಕ್ಕಂಥ ನೋಡೋದಾದ್ರೆ, ಇದು ಭೂಮಿ ಅನ್ಕೊಡ್ರಿ. ಈ ಭೂಮಿಯ ಅಂತರಾಳ, ಇದು ಭೂಮಿಯ ಒಳಗಡೆ ಹೋದಂತೆಲ್ಲ ಭೂಮಿಯ ಆಳ. ಇದು ಭೂಮಿಯ ಮೇಲ್ಭಾಗ ಏನಿದೆಯಲ್ಲ, ಇಲ್ಲಿ ಕಾಣ್ತಾ ನೋಡ್ರಿ ನಿಮ್ಗೆ, ಕ್ರಸ್ಟ್ ಅಂತ ಕರಿತೀವಿ. ಇದನ್ನ ಶಿಲಾಗೋಳ ಅಂತ ಕರಿತೀವಿ ನಾವು. ಲಿಥೋಸ್ಫಿಯರ್ ಅಂದ್ರೆ ಭೂಕವಚ ಅಂತಕ್ಕಂಥ, ಈ ಭೂಮಿಯ ಮೇಲೆ ಇರ್ತಕ್ಕಂಥ ಪದರನ್ನ ಏನ್ ಕರಿತೀವಪ್ಪ ಅಂತಂದ್ರೆ ನಾವು ಭೂಕವಚ ಅಂತಕ್ಕಂಥದ್ದನ್ನ ಕರಿತೀವಿ. ಭೂಮಿಯ ಮೇಲೆ ಏನ್ ಕಾಣ್ತಾ ಇದೆಯಲ್ಲ ಆ ಪದರನ್ನ ನಾವು ಭೂಕವಚ ಅಂತ ಕರಿತೀವಿ. ಹಾಗಾದ್ರೆ ಇದರ ಬಗ್ಗೆ ನಾವು ನೋಡೋದಾದ್ರೆ, ನೋಡ್ಲಿ, ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ಆಗಿದೆ. ಭೂಮಿಯ ಮೇಲೆ ಇರ್ತಕ್ಕಂಥ ಅತ್ಯಂತ ಮೇಲ್ಭಾಗದ ಪದರ ಯಾವ್ದಪ್ಪ ಅಂತಂದ್ರೆ ಇದು ಭೂಕವಚ, ಕ್ರಸ್ಟ್ ಅಂತ ಕರಿತೀವಿ. ಇದು ಹೆಚ್ಚಾಗಿ ಸಿಲಿಕ್, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂಗಳಿಂದ ಕೂಡಿದೆ. ಈ ಭೂಮಿಯ ಮೇಲ್ಪದರ ಏನಿದೆಯಲ್ಲ, ಈ ಪದರ ನಿಮ್ಗೆ ಕಾಣ್ತಾ ಇದೆ ನೋಡ್ರಿ. ಈ ಪದರಲ್ಲಿ ನಮ್ಗೆ ಏನು ಕಾಣುತ್ತೆ, ಹೆಚ್ಚಾಗಿ ಏನ್ ಕಂಡು ಬರುತ್ತೆ ಅಂತಂದ್ರೆ ಸಿಲಿಕ, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತಕ್ಕಂಥ ಖನಿಜ ಸಂಪನ್ಮೂಲಗಳು ಹೆಚ್ಚು ಕಂಡು ಬರುತ್ತೆ. ಭೂಮಿಯ ಮೇಲ್ಪದರ ಆಗಿರ್ತಕ್ಕಂಥ ಕ್ರಸ್ಟ್ ಅಲ್ಲಿ, ಭೂಕವಚದಲ್ಲಿ ಏನ್ ಕಾಣುತ್ತಪ್ಪ ಅಂದ್ರೆ ಹೆಚ್ಚು ಸಿಲಿಕ್, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತಕ್ಕಂಥ ಖನಿಜ ಸಂಪನ್ಮೂಲಗಳು ಹೆಚ್ಚಾಗಿ ಕಂಡು ಬರ್ತಾವೆ. ಹಾಗಾದ್ರೆ ಇದನ್ನ ನಾವು ಸಾಮಾನ್ಯವಾಗಿ ಶಿಲಾಗೋಳ ಅಂತಕ್ಕಂಥದ್ದನ್ನ ಕರಿತೀವಿ. ಈ ಮೇಲೆ ನಾವು ಹೊಂದಿರ್ತಕ್ಕಂಥ ಪದರ ಇದೆಲ್ಲ, ಭೂಮಿ ಅತ್ಯಂತ ಮೇಲ್ಭಾಗವನ್ನ ನಾವು ಏನಂತ ಕರಿತೀವಿ, ಶಿಲಾಗೋಳ ಅಂತಕ್ಕಂಥದ್ದನ್ನ ಕರಿತೀವಿ. ಈ ವಲಯವು ಸುಮಾರು 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಅಂತಕ್ಕಂಥದ್ದು. ಈ ಭೂಮಿಯ ಮೇಲ್ಪದರ ಏನಿದೆಯಲ್ಲ, ಇದು ಭೂಮಿಯ ಮೇಲ್ಪದರು ಸುಮಾರು ಒಳಗಡೆ ಎಷ್ಟಪ್ಪ ಅಂತಂದ್ರೆ 60 ಕಿಲೋಮೀಟರ್ ಆಳವನ್ನ ಹೊಂದಿರ್ತಕ್ಕಂಥದ್ದು. ಎಷ್ಟು? ಸುಮಾರು 60 ಕಿಲೋಮೀಟರ್ ಆಳವನ್ನ ಹೊಂದಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಶಿಲಾ ಕವಚ, ಭೂಕವಚ, ಕ್ರಸ್ಟ್ ಅಂತ ಕರಿತೀವಿ. ಈ ಪದರದ ಮೇಲ್ಭಾಗವು ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿದೆ. ಈ ಪದರದ ಮೇಲ್ಭಾಗವು ಹೆಚ್ಚು ಹಗುರವಾದಂತ ವಸ್ತುಗಳಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ಇದೇನಿದೆಯಲ್ಲ, ಭೂಮಿಯ ಮೇಲ್ಭಾಗ ಏನಿದೆ ನೋಡ್ರಿ, ಈ ಭೂಕವಚ ಏನಿದೆಯಲ್ಲ, ಈ ಭೂಕವಚದ ಮೇಲ್ಭಾಗವು ಆಲ್ಮೋಸ್ಟ್ ಇದರಿಂದ ಕೂಡಿರ್ತಕ್ಕಂಥದ್ದು ಹೆಚ್ಚು ಹಗರಾದಂತ ವಸ್ತುಗಳಿಂದ ಕೂಡಿರ್ತಕ್ಕಂಥದ್ದು. ಇವುಗಳಲ್ಲಿ ಸಿಲಿಕ್,
ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದನ್ನು ಶಿಯಾಲ್ ಎಂದು ಕರಿತೀವಿ. ಈ ಭೂಕವಚ ಇದೆಯಲ್ಲ, ಇದರಲ್ಲಿ ಮತ್ತೆ ಎರಡು ಭಾಗ, ಒಂದು ಮೇಲ್ಭಾಗ ಮತ್ತು ಕೆಳಭಾಗ ಅಂತ. ಈ ಮೇಲ್ಭಾಗದಲ್ಲಿ ಹೆಚ್ಚು ಹಗುರಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡಿದೆ. ಅವು ಯಾವ್ಯಾವಪ್ಪ ಅಂತಂದ್ರೆ, ಒಂದು ಸಿಲಿಕ್ ಅಥವಾ ಸಿಲಿಕಾ ಅಂತ ಕರಿತೀವಿ, ಸಿಲಿಕಾ, ಮತ್ತು ಇನ್ನೊಂದು ಅಲ್ಯೂಮಿನಿಯಂ ಅಂತಕ್ಕಂಥ ವಸ್ತುಗಳ ಪ್ರಮಾಣ ಹೆಚ್ಚಾಗಿ ಕಂಡುಬರುವುದರಿಂದ ಇದೇನು ಕರಿತೀವಿ, ಸಿಯಾಲ್ ಅಂತ ಕರಿತೀವಿ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ಹಗುರಾಗಿರ್ತಕ್ಕಂಥ ವಸ್ತುಗಳಿಂದ ಕೂಡಿದೆ. ಇದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಸಿಯಾಲ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಎರಡೂ ಸೇರಿ ಇದನ್ನ ಸಿಯಾಲ್ ಅಂತ ಕರಿತೀವಿ. ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಭೂಮಿಯ ಮೇಲ್ಭಾಗವನ್ನು ಏನಂತ ಕರಿತೀವಿ, ಸಿಯಾಲ್ ಅಂತ ಕರಿತೀವಿ. ಅಂದ್ರೆ ಭೂಕವಚದ ಅತ್ಯಂತ ಮೇಲ್ಭಾಗ. ಇವು ಹೆಚ್ಚು ಹಗುರಾದಂಥ ವಸ್ತುಗಳಿಂದ ಕೂಡಿದೆ. ಹಾಗಾಗಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳು ಹೆಚ್ಚಾಗಿ ಕೂಡಿರೋದ್ರಿಂದ ಏನಂತ ಕರಿತೀವಿ, ಏನಂತ ಕರಿತೀವಪ್ಪ ಅನ್ನೋದ್ರಿಂದ ಸಿಯಾಲ್ ಅಂತ ಹೇಳಿ ಕರಿತೀವಿ. ಇದನ್ನ ಸಿಯಾಲ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಭೂಮಿಯ ಇನ್ನೊಂದು ಭಾಗ ಇದೆ, ಇದನ್ನು ಭೂ ಉಪಖಂಡಗಳ ಮೇಲ್ಪದರು ಅಂತಕ್ಕಂಥದ್ದು ಹೇಳಿ ಕರಿತೀವಿ. ಭೂಮಿಯ ಮೇಲ್ಭಾಗ ಹೆಚ್ಚಿರೋದ್ರಿಂದ ಇದನ್ನೇನು ಕರಿತೀವಿ, ಭೂಖಂಡಗಳ ಮೇಲ್ಪದರು ಅಂತ ಹೇಳಿ ಸಹ ಕರೀತಾರೆ. ಇದರ ಕೆಳಭಾಗ ಅಂದ್ರೆ ಇಲ್ಲೇನು ಮೇಲ್ಭಾಗ ಇದೆಯಲ್ಲ, ಈ ಮೇಲ್ಭಾಗವನ್ನು ನಾವು ಏನಂತ ಕರಿದ್ವಿ, ಭೂಖಂಡಗಳ ಮೇಲ್ಪದರು ಸಿಯಾಲ್ ಅಂತ ಕರೆದ್ವಿ. ಹಾಗಾದ್ರೆ ಅದರ ಕೆಳಭಾಗ ಏನಿದೆಯಲ್ಲ, ಇದರ ಕೆಳಭಾಗವು ಸಿಲಿಕ್ ಮತ್ತು ಮ್ಯಾಗ್ನೀಸಿಯಂಗಳಿಂದ ಕೂಡಿದ್ದು ಹೆಚ್ಚು ಸಾಂದ್ರಯುತವಾಗಿದೆ. ಇದನ್ನು ಸೈಮಾ ಅಂತ ಕರಿತೀವಿ. ಇದನ್ನ ಸೈಮಾ ಅಂತ ಹೇಳಿ ಕರೀತಾರೆ. ಭೂಮಿಯ ಮೇಲ್ಭಾಗವನ್ನ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳಿಂದ ಹೆಚ್ಚು ಕೂಡಿತ್ತು. ಹಾಗಾಗಿ ಅದನ್ನ ಏನು ಕರಿದ್ವಿ, ಸಿಯಾಲ್ ಅಂತ ಕರಿದ್ವಿ. ಹಾಗಾದ್ರೆ ಅದರ ಕೆಳಭಾಗ, ಈ ಅದರಲ್ಲೇ ಎರಡು ಸ್ವಲ್ಪ ಕೆಳಭಾಗ ಇದೆಯಲ್ಲ, ಈ ಕೆಳಭಾಗದಲ್ಲಿ ಹೆಚ್ಚು ಏನು ಕಂಡು ಬರುತ್ತಪ್ಪ ಅಂತಂದ್ರೆ ಸಿಲಿಕ್ ಮತ್ತು ಮ್ಯಾಗ್ನೀಸಿಯಂಗಳು ಹೆಚ್ಚಾಗಿ ಕಂಡು ಇದನ್ನ ಏನಂತ ಕರಿತೀವಿ, ಸೈಮಾ ಅಂತ ಹೇಳಿ ಕರಿತೀವಿ. ಇದನ್ನ ಸೈಮಾ ಅಥವಾ ಸೀಮಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯ ಮೇಲ್ಪದರು ಅಂತ ಹೇಳಿ ಕೂಡ ಕರೀತಾರೆ. ಸಾಗರ ಅಂದ್ರೆ ಸಮುದ್ರದಲ್ಲಿ ಹೆಚ್ಚು ನೀರಿನ ಭಾಗ, ಭೂಮಿಯ ಭೂಭಾಗ ಏನಿರಲ್ಲ, ಜಲಭಾಗ. ಈ ಜಲಭಾಗವನ್ನು ನಾವೇನಂತ ಕರಿತೀವಿ, ಸಾಗರಿಕ ಮೇಲ್ಪದರು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದು ಮೇಲ್ಪದ ನಾವು ಕೇಳಿದ್ವಲ್ಲ, ಸಿಯಾಲ್ ಮತ್ತು ಸೈಮಾ ಅಂತ ಏನ್ ಕರೆದ್ವಲ್ಲ, ಸಿಯಾಲ್ ಮತ್ತು ಸೈಮಾವನ್ನ ಬೇರ್ಪಡಿಸ್ತಕ್ಕಂಥ ಒಂದು ರೇಖೆಯನ್ನ ನಾವು ಇಲ್ಲಿ ಕಾಣ್ತೀವಿ. ಆ ರೇಖೆ ಏನಪ್ಪ ಅಂತಂದ್ರೆ ಕಾರ್ನಾಡ್ ಸೀಮಾ ವಲಯ ಅಂತಕ್ಕಂಥದ್ದನ್ನ ಕರಿತೀವಿ. ಇದನ್ನೇನು ಕರಿತೀವಿ, ಕಾರ್ನಾಡ್ ಸೀಮಾ ವಲಯ ಅಂತ. ಈ ಕಾರ್ನಾಡ್ ಸೀಮಾ ವಲಯ ಏನ್ ಮಾಡತ್ತಪ್ಪ ಅಂತಂದ್ರೆ ಭೂಮಿಯ ಭೂಕವಚದ ಮೇಲ್ಭಾಗ ಆಗಿರ್ತಕ್ಕಂಥ ಸಿಯಾಲ್ ಮತ್ತು ಸೈಮಾವನ್ನ ಬೇರ್ಪಡಿಸ್ತಕ್ಕಂಥ ರೇಖೆಯಾಗಿರ್ತಕ್ಕಂಥದ್ದು ಯಾವುದು, ಕಾರ್ನಾಡ್ ಸೀಮಾ ವಲಯ. ಸಿಯಾಲ್ ಮತ್ತು ಸೈಮಾವನ್ನು ಬೇರ್ಪಡಿಸ್ತಕ್ಕಂಥ ಸೀಮಾ ವಲಯ ಅಥವಾ ರೇಖೆಯಾಗಿರ್ತಕ್ಕಂಥದ್ದು. ಇನ್ನೊಂದು ರೇಖೆ ಇದೆ, ಮೆಹರೋಸಿವಿಕ್ ವಲಯ ಅಥವಾ ಮೊಹೋ ವಲಯ ಅಂತ ಕರಿತೀವಿ. ಇದು ಭೂಕವಚ ಮತ್ತು ಮ್ಯಾಂಟಲ್ ಅಂತಕ್ಕಂಥ ಪದರ ಇದೆ. ಭೂಕವಚ ಮತ್ತು ಮ್ಯಾಂಟಲ್, ಭೂಮಿಯ ಮೇಲ್ಭಾಗ ಮತ್ತು ಅದರ ಒಳಗೆ ಮಧ್ಯಭಾಗವಾಗಿರ್ತಕ್ಕಂಥ ಮ್ಯಾಂಟಲ್, ಇದನ್ನ ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡತ್ತಪ್ಪ ಅಂತಂದ್ರೆ ಇದು ಮೆಹರೋಸಿವಿಕ್ ವಲಯ ಅಥವಾ ಮೊಹೋ ವಲಯ ಅಂತ ಹೇಳಿ ಕರಿತೀವಿ. ಮೊಹೋ ವಲಯ ಅಂತಕ್ಕಂಥದ್ದು ಇದು ಏನ್ ಮಾಡತ್ತಪ್ಪ ಅಂದ್ರೆ ಭೂಮಿಯ ಭೂಕವಚ ಮತ್ತು ಮ್ಯಾಂಟಲ್ ಅಂತಕ್ಕಂಥ ಪದರನ್ನ ಬೇರ್ಪಡಿಸ್ತಕ್ಕಂಥ ರೇಖೆಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ಕಾರ್ನಾಡ್ ಸೀಮಾ ವಲಯ ಯಾವ್ದನ್ನ ಬೇರ್ಪಡಿಸುತ್ತೆ, ಸಿಯಾಲ್ ಮತ್ತು ಸೈಮಾವನ್ನ ಬೇರ್ಪಡಿಸುತ್ತೆ. ಅದೇ ರೀತಿ ಮೊಹರೋಸಿವಿಕ್ ವಲಯ ಭೂಕವಚ ಮತ್ತು ಮ್ಯಾಂಟಲ್ ಅಂತಕ್ಕಂಥ ಪದರನ್ನ ಬೇರ್ಪಡಿಸ್ತಕ್ಕಂಥ ಕಾರ್ಯವನ್ನ ಮಾಡುತ್ತೆ. ಹಾಗಾದ್ರೆ ಮುಂದೆ ನೋಡ್ರಿ, ಮ್ಯಾಂಟಲ್ ಅಂತಕ್ಕಂಥ ಭಾಗವನ್ನು ಕೊಡುತ್ತೆ. ಎರಡನೇ ಭಾಗ ಆಗಿರ್ತಕ್ಕಂತಹ ಮ್ಯಾಂಟಲ್ ಅಂತಕ್ಕಂಥದ್ದು. ಮೊದಲನೇ ಭಾಗ ಭೂಮಿಯ ಮೇಲ್ಪದರ ಆಗಿರ್ತಕ್ಕಂಥ ಭೂಕವಚ, ಕ್ರಸ್ಟ್ ಅಂತ ಕರಿತೀವಿ. ಎರಡನೇ ಭಾಗ ಆಗಿರ್ತಕ್ಕಂಥದ್ದು ಮ್ಯಾಂಟಲ್ ಅಂತಕ್ಕಂಥದ್ದು. ಹಾಗಾದ್ರೆ ಮ್ಯಾಂಟಲ್ ಯಾವ ರೀತಿಯಾಗಿ ರಚನೆ ಆಗಿದೆ, ಎಷ್ಟು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಅಂತಂದ್ರೆ ಇದು ಭೂಮಿಯ ಅಂತರಾಳದ ಎರಡನೇ ಹಾಗೂ ಮಧ್ಯಭಾಗದ ಪದರ ಆಗಿರ್ತಕ್ಕಂಥದ್ದು. ಭೂಮಿಯ ಅಂತರಾಳದ ಎರಡನೆಯ ಹಾಗೂ ಮಧ್ಯಭಾಗದ ಪದರು ಅಂದ್ರೆ ಮೇಲ್ಗಡೆ, ಇದರ ಮೇಲ್ಗಡೆ ಮ್ಯಾಂಟಲ್ನ ಮೇಲ್ಗಡೆ ಭೂಕವಚವನ್ನ ನೋಡಿದ್ವಿ, ಹೌದಾ. ಅದರ ಕೆಳಗಡೆ ಏನ್ ಬರುತ್ತಪ್ಪ ಅಂದ್ರೆ ಕೋರ್ ಅಂತ ಒಂದು ಭಾಗ ಬರುತ್ತೆ, ಕೇಂದ್ರಗೋಳ. ಇದರ ಮಧ್ಯೆ ಕಂಡು ಬರ್ತಲ್ಲ, ಈ ಪದರನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣುವ ಹಾಗೆ ಇದು ಭೂಮಿಯ ಮೇಲ್ಭಾಗ, ಇದನ್ನ ಭೂಕವಚ ಕ್ರಸ್ಟ್ ಅಂತ ಕರಿತೀವಿ. ಅದರ ಮತ್ತೆ ಕೆಳಗಡೆ ಭೂಮಿಯ ಪೂರ್ತಿ ಒಳ ಭಾಗವನ್ನ ನಾವೇನ್ ಕರಿತೀವಿ, ಕೇಂದ್ರಗೋಳ ಅಂತ ಕರಿತೀವಿ. ಇದರ ಮಧ್ಯದಲ್ಲಿ ಏನ್ ಕಾಣ್ತಾ ಇದೆ ನೋಡ್ರಿ, ಇದನ್ನ ನಾವು ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ. ಇದು ಸುಮಾರು ಮ್ಯಾಂಟಲ್ ಭೂಮಿಯ ಮೇಲಿನಿಂದ ಸುಮಾರು 2900 ಕಿಲೋಮೀಟರ್ ಒಳಗೆ ಆಳದವರೆಗೆ ಇರುವುದನ್ನು ನಾವು ಕಾಣ್ತೀವಿ. ಭೂಮಿಯ ಅಂತರಾಳದಲ್ಲಿ ಸುಮಾರು 60 ಕಿಲೋಮೀಟರ್, ಅಂದ್ರೆ ಭೂಕವಚ 60 ಕಿಲೋಮೀಟರ್ ಆಳದವರೆಗೆ ಇತ್ತು. ಇದು 60 ಕಿಲೋಮೀಟರ್ನಿಂದ 2900 ಕಿಲೋಮೀಟರ್ ಆಳದವರೆಗೆ ಇರುವುದನ್ನು ನಾವು ಕಾಣ್ತೀವಿ. ಯಾವ ಭಾಗ, ಮ್ಯಾಂಟಲ್ ಅಂತಕ್ಕಂಥದ್ದು. ಹಾಗಾದ್ರೆ ಇದರ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವೀಕರಿಸಿದ ಸ್ಥಿತಿಯಲ್ಲಿ ಇರುವುದರಿಂದ ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರಿತೀವಿ. ಮ್ಯಾಗ್ನಾ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಮ್ಯಾಂಟಲ್ ಇದೆಯಲ್ಲ, ಮ್ಯಾಂಟಲ್ನ ಮೇಲ್ಭಾಗ, ಇದರಲ್ಲೇ ಮತ್ತೆ ಎರಡು ಭಾಗ ಮಾಡ್ತೀವಿ.
ಒಳಭಾಗ ಮತ್ತು ಮೇಲ್ಪದರು ಮತ್ತು ಕೆಳಪದರು ಅಂತೇಳಿ ಮೆಂಟಲ್ ಅಲ್ಲಿ ಮತ್ತೆ ಎರಡು ಭಾಗ ಮೇಲ್ಪದರು ಮತ್ತು ಕೆಳಪದರು ಅಂತೇಳಿ ಈ ಎರಡು ಪದರುಗಳಲ್ಲಿ ಒಂದು ಹೆಚ್ಚು ದ್ರವೀಕರಿಸಿ ಅಂದ್ರೆ ದ್ರವ ರೂಪದಂತಹ ವಸ್ತುಗಳು ಕಾಣುತ್ತೆ. ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಹೇಳಿ ಕರಿತೀವಿ. ಇಲ್ಲಿ ಭೂಮಿಯ ಮೇಲ್ಭಾಗ ಇದೆ ನೋಡ್ಲಿ ಕಾಣುತ್ತಲ್ಲ, ಮೆಂಟಲ್ನ ಮೇಲ್ಭಾಗವನ್ನ ಇಲ್ಲಿ ಹೆಚ್ಚು ದ್ರವಕರಿಸಿದ ವಸ್ತುಗಳು ಕಾಣೋದ್ರಿಂದ ಇದನ್ನ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಹೇಳಿ ಕರಿತೀವಿ. ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರಯುಳ್ಳ ಹಾಗೂ ಕಠಿಣಶೀಲ ವಸ್ತುಗಳಿಂದ ಕೂಡಿದ್ದು ಪ್ರಮುಖವಾಗಿ ಖನಿಜಗಳು ಹೆಚ್ಚಾಗಿ ಹೊಂದಿರತಕ್ಕಂಥದ್ದು. ಮ್ಯಾಂಟಲ್ ಏನಿದೆಯಲ್ಲ ಇದು ಭೂಮಿಯ ಹೆಚ್ಚು ಗಟ್ಟಿಯಾಗಿರ್ತಕ್ಕಂಥ ಭಾಗ. ಈ ಕೆಳಭಾಗದಿಂದ ಹೆಚ್ಚು ಕಠಿಣಶೀಲ ವಸ್ತುಗಳಿಂದ ಕೂಡಿದ್ರಿಂದ ಇದು ಖನಿಜಗಳು ಹೆಚ್ಚಾಗಿ ಇಲ್ಲಿ ಕಾಣುತ್ತವೆ. ಅವುಗಳೆಂದ್ರೆ ಯಾವ್ಯಾವ ಖನಿಜಗಳು ಜಾಸ್ತಿ ಕಾಣುತ್ತವಪ್ಪ ಅಂದ್ರೆ ಮೆಂಟಲ್ ಅಂದ್ರೆ ಮೆಗ್ನೀಷಿಯಂ ಮತ್ತು ಕಬ್ಬಿಣ ಅಂತಕ್ಕಂಥ ಖನಿಜಗಳು ಹೆಚ್ಚಾಗಿ ಕಾಣೋದನ್ನ ನಾವು ನೋಡ್ತೀವಿ. ಮೆಂಟಲ್ನ ಪದರದಲ್ಲಿ ಮೆಗ್ನೀಷಿಯಂ ಮತ್ತು ಕಬ್ಬಿಣದ ಖನಿಜಗಳು ಹೆಚ್ಚಾಗಿ ಕಾಣೋದ್ರಿಂದ ಅದು ಭೂಮಿಯ ಹೆಚ್ಚು ಕಠಿಣವಾಗಿರ್ತಕ್ಕಂಥ ವಸ್ತುಗಳನ್ನು ಹೊಂದಿರತಕ್ಕಂಥ ಭಾಗ. ಮ್ಯಾಂಟಲ್ ನಲ್ಲಿ ಮತ್ತೆ ಎರಡು ಭಾಗ. ಈ ಭೂಕವಚದಲ್ಲಿ ಮತ್ ಮಾಡಿದಲ್ಲ ಒಂದು ಸಾಗರಿಕ ಮೇಲ್ಪದರು ಮತ್ತು ಭೂಖಂಡಗಳ ಪದರು ಅಂತ ಹೇಳಿ ಸಿಯಾಲ್ ಮತ್ತು ಸೈಮಾ ಅಂತ ಕರೆದಲ್ಲ, ಅದೇ ರೀತಿಯಾಗಿ ಮ್ಯಾಂಟಲ್ ನಲ್ಲಿ ಮತ್ತೆ ಎರಡು ಪ್ರಕಾರವನ್ನು ಮಾಡ್ತೀವಿ. ಅವು ಯಾವಪ್ಪ ಅಂತಂದ್ರೆ ಎಸ್ತಿನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅಂತ ಹೇಳಿ ಎರಡು ಭಾಗವನ್ನು ಮಾಡ್ತೀವಿ. ಇದನ್ನ ಮ್ಯಾಂಟಲ್ನ ಮೇಲ್ಪದರು ಅಂತ ಕರಿತೀವಿ, ಮೆಸೋಸ್ಪಿಯರ್ ನ ಮ್ಯಾಂಟಲ್ನ ಕೆಳಪದರು ಅಂತ ಹೇಳಿ ಕರಿತೀವಿ. ಮೆಸೋಸ್ಪಿಯರ್ ಇದು ಮ್ಯಾಂಟಲ್ನ ಮೇಲ್ಪದರು, ಇದನ್ನ ನಾವು ಮೇಲ್ಪದರು ಅಂತ ಕರಿತೀವಿ. ಮೆಂಟಲ್ನ ಮೇಲ್ಪದರು. ಮೆಂಟಲ್ನ ಕೆಳಪದರು ಏನಂತ ಕರಿತೀವಿ ಅಂದ್ರೆ ಮೆಸೋಸ್ಪಿಯರ್ ಅಂತ ಕರಿತೀವಿ. ಇದು ಮೆಂಟಲ್ನ ಕೆಳಪದರು. ಇದರಲ್ಲಿ ಎರಡು ಭಾಗ. ಮೆಂಟಲ್ನ ಮೇಲ್ಪದರು ಅಥವಾ ಮೆಸೋಸ್ಪಿಯರ್ ಎನ್ನುವರು ಇದು ಭಾಗಶಃ ದ್ರವ ರೂಪದಲ್ಲಿ ಇರ್ತವೆ. ಇದರಲ್ಲಿ ಖನಿಜಗಳು ಆಲ್ಮೋಸ್ಟ್ ದ್ರವ ರೂಪದಲ್ಲಿ ಕಾಣುತ್ತೆ. ಮ್ಯಾಂಟಲ್ನ ಕೆಳಪದರ ಇದೆಯಲ್ಲ ಇದನ್ನು ಮೆಸೋಸ್ಪಿಯರ್ ಅಂತ ಕರಿತೀವಿ. ಇದು ಯಾವಾಗ್ಲೂ ಘನ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದರಲ್ಲಿ ಹೆಚ್ಚು ಇನ್ನೊಂದು ತಿಳ್ಕೊಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಮೆಸೋಸ್ಪಿಯರ್ ಇದೆಯಲ್ಲ ಇಲ್ಲೇ ಜಾಸ್ತಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಹೆಚ್ಚು ಉಂಟಾಗೋದು. ಯಾಕಂತಂದ್ರೆ ಅದು ದ್ರವ ರೂಪದಲ್ಲಿ ಇರೋದ್ರಿಂದ ಜ್ವಾಲಾಮುಖಿಗಳು ಈ ಮ್ಯಾಂಟಲ್ನ ಮೇಲ್ಪದರ ಆಗಿರ್ತಕ್ಕಂಥ ಮೆಸೋಸ್ಪಿಯರ್ ಅಲ್ಲಿ ಎಸ್ತಿನೋಸ್ಪಿಯರ್ದಲ್ಲಿ ಹೆಚ್ಚು ಕಂಡು ಬರುತ್ತೆ. ದ್ರವ ರೂಪದಲ್ಲಿ ಅಲ್ಲಿ ಖನಿಜಗಳು ಇರೋದ್ರಿಂದ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಹೆಚ್ಚು ಸಂಭವಿಸುವುದು ಮೆಂಟಲ್ನ ಮೇಲ್ಪದರ ಆಗಿರ್ತಕ್ಕಂತಹ ಎಸ್ತಿನೋಸ್ಪಿಯರ್ದಲ್ಲಿ ಹೆಚ್ಚು ಕಾಣುತ್ತೆ. ಹಾಗಾದ್ರೆ ಈ ಮೆಂಟಲ್ ಇದೆಯಲ್ಲ, ಮೆಂಟಲ್ ಎರಡು ಪದರ ಅಂತ ಹೇಳಿದ್ವಿ. ಒಂದು ಮೇಲ್ಪದರು, ಇದನ್ನ ಅಪ್ಪರ್ ಮೆಂಟಲ್ ಅಂತ ಕರೆದಿಲ್ಲ, ಇದನ್ನ ಏನಂತ ಕರೆದ್ವಿ, ಇದನ್ನ ಎಸ್ತಿನೋಸ್ಪಿಯರ್ ಅಂತ ಕರೆದ್ವಿ, ಇದನ್ನ ಮೆಸೋಸ್ಪಿಯರ್ ಅಂತ ಕರೆದ್ವಿ. ಹೌದಾ? ಈ ಎರಡು ಮೆಸೋಸ್ಪಿಯರ್ ಮತ್ತು ಎಸ್ತಿನೋಸ್ಪಿಯರ್ ಅನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದಪ್ಪ ಅಂತಂದ್ರೆ ರೆಪಿಟಿಸೀಮಾ ವಲಯ ಅಂತಕ್ಕಂಥದ್ದನ್ನ ಕರಿತೀವಿ. ಇದಿಲ್ಲಿ ಕಾಣ್ತಾ ಇದೆಯಲ್ಲ ಇದು ಈ ಪೂರ್ಣ ಭಾಗ ಮ್ಯಾಂಟಲ್. ಈ ಮ್ಯಾಂಟಲ್ ನ ಮೇಲ್ಭಾಗ ಎಸ್ತಿನೋಸ್ಪಿಯರ್, ಮ್ಯಾಂಟಲ್ ನ ಕೆಳಭಾಗ ಮೆಸೋಸ್ಪಿಯರ್. ಹಾಗಾಗಿ ಈ ಮೆಸೋಸ್ಪಿಯರ್ ಮತ್ತು ಎಸ್ತಿನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದಪ್ಪ ಅಂತಂದ್ರೆ ರೆಪಿಟಿಸೀಮಾ ವಲಯ ಅಂತಕ್ಕಂಥದನ್ನ ಕರಿತೀವಿ. ಆವಾಗಲೇ ನಾವು ನೋಡಿದ್ವಿ ಭೂಮಿಯ ಮೇಲ್ಭಾಗವನ್ನ ಸಿಯಾಲ್ ಮತ್ತು ಸೈಮಾವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು, ಕಾರ್ನಾಡ್ ಸೀಮಾ ವಲಯ ಅಂತ ಕರೆದ್ವಿ. ಮತ್ತು ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು, ಮೋಹವಲಯ ಅಂತ ಕರೆದ್ವಿ. ಈಗ ಮ್ಯಾಂಟಲ್ ಅಲ್ಲೇ ಎರಡು ಭಾಗ, ಒಂದು ಮೇಲ್ಪದರು ಮತ್ತು ಕೆಳಪದರು. ಮೇಲ್ಪದರನ್ನ ಎಸ್ತಿನೋಸ್ಪಿಯರ್ ಅಂತ ಕರೆದ್ವಿ, ಕೆಳಪದರನ್ನ ಮೆಸೋಸ್ಪಿಯರ್ ಅಂತ ಕರೆದ್ವಿ. ಹಾಗಾದ್ರೆ ಈ ಮೆಸೋಸ್ಪಿಯರ್ ಮತ್ತು ಎಸ್ತಿನೋಸ್ಪಿಯರ್ ಅನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದಪ್ಪ ಅಂತಂದ್ರೆ ರೆಪಿಟಿಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಯಾವುದು? ರೆಪಿಟಿಸೀಮಾ ವಲಯ ಅಂತಕ್ಕಂಥದನ್ನ ಕರಿತೀವಿ. ಹಾಗಾದ್ರೆ ಇಲ್ಲಿ ನಿಮ್ಗೆ ಅವಾಗಲೇ ಹೇಳಿದೆ ಭೂಕವಚ ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸ್ತಕ್ಕಂಥದ್ದು ಮೊಹೊರೊಸಿವಿಕ್ ವಲಯ ಅಥವಾ ಮೊಹವಲಯ. ಹಾಗಾದ್ರೆ ಇಲ್ಲಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳನಿದೆ ನೋಡ್ರಿ. ಮ್ಯಾಂಟಲ್ ಭಾಗ ಮತ್ತು ಭೂಮಿಯ ಕೇಂದ್ರಗೋಳವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು? ಈ ರೇಖೆ ಇದೆ ನೋಡ್ರಿ. ಇದನ್ನ ನಾವು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಯಾವುದು? ಗುಟೆನ್ಬರ್ಗ್ ಸೀಮಾ ವಲಯ. ಯಾವ ಭಾಗವನ್ನು ಬೇರ್ಪಡಿಸಿದೆ? ಭೂಮಿಯ ಪದರ ಆಗಿರ್ತಕ್ಕಂಥ ಮಧ್ಯ ಪದರ ಆಗಿದ್ದ ಮ್ಯಾಂಟಲ್ ಮತ್ತೆ ಕೇಂದ್ರಗೋಳ. ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಪ್ಪ ಅಂತಂದ್ರೆ ಗುಟೆನ್ಬರ್ಗ್ ಸೀಮಾ ವಲಯ ಅಂತಕ್ಕಂಥದ್ದು. ಹಾಗಾದ್ರೆ ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸ್ತಕ್ಕಂಥದ್ದು ಮೊಹೊರೊಸಿವಿಕ್ ವಲಯ ಅಥವಾ ಮೊಹೋವಲಯ ಅಂತ ಕರಿತೀವಿ. ಅದೇ ರೀತಿ ಮ್ಯಾಂಟಲ್ ಅನ್ನ ಬೇರ್ಪಡಿಸ್ತಕ್ಕಂಥ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನ ಗುಟೆನ್ಬರ್ಗ್ ಸೀಮಾ ವಲಯ ಬೇರ್ಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹೌದಾ? ಹಾಗಾದ್ರೆ ಮುಂದಿನ ಮೂರನೇ ಭಾಗ ಆಗಿರ್ತಕ್ಕಂಥದ್ದು ಭೂಮಿಯ ಕೇಂದ್ರಗೋಳ ಅಥವಾ ಭೂತಿರುಳು ಅಂತ ಕರಿತೀವಿ, ಅಥವಾ ಕೋರ್ ಅಂತ ಕರಿತೀವಿ. ಇದು ಭೂಮಿಯ ಅತ್ಯಂತ ಒಳಭಾಗ ಆಗಿರ್ತಕ್ಕಂಥದ್ದು. ಇದು ಭೂಮಿಯ ಅತ್ಯಂತ ಒಳಭಾಗ ಆಗಿರ್ತಕ್ಕಂಥದ್ದು. ಇದು ಭೂಮಿಯ ಮೇಲಿಂದ ಅವಾಗಲೇ ನಿಮ್ಗೆ ಹೇಳಿದೆ 60ರಿಂದ 2900 ಕಿಲೋಮೀಟರ್ ಯಾವ್ದು ಬಂದಿತ್ತು, ಇದು 60 ಕಿಲೋಮೀಟರ್ ವರೆಗೆ ಭೂಕವಚ, 2900 ಮ್ಯಾಂಟಲು, 2009ರಿಂದ 6371 ಕಿಲೋಮೀಟರ್ ಆಳದವರೆಗೆ ಕೇಂದ್ರಗೋಳವನ್ನು ನಾವು ಕಾಣ್ತೀವಿ. ಇಲ್ಲೇನ್ ಕಾಣ್ತಿದೆ ನೋಡ್ರಿ, ಇದನ್ನ ಕೇಂದ್ರಗೋಳ ಅಂತ ಕರಿತೀವಿ. ಇದು 2900ರಿಂದ
71 ಕಿಲೋಮೀಟರ್ ಆಳದವರೆಗೆ ಹೊಂದಿರತಕ್ಕಂಥದ್ದು ಯಾವುದು ಕೇಂದ್ರಗೋಳ ಅಥವಾ ಕೋರ್ ಅಂತ ಕರಿತೀವಿ ಇದನ್ನು. ಭೂಮಿಯ ಕೇಂದ್ರಗೋಳ ಅಥವಾ ಕೋರ್ ಅಂತ ಕರಿತೀವಿ. ಇದು ಕೇಂದ್ರಗೋಳವು ನಿಕ್ಕಲ್ ಮತ್ತು ಕಬ್ಬಿಣ ಎನ್ಐ ಮತ್ತು ಕಬ್ಬಿಣ Fe ಅಂತ ಕರಿತೀವಿ. ನಿಕ್ಕಲ್ ಮತ್ತು ಕಬ್ಬಿಣದಿಂದ ಹೆಚ್ಚು ವಸ್ತುಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಏನಂತ ಕರಿತೀವಿ? ನಿಫೆ ಅಂತ ಕರಿತೀವಿ. ನಿಕ್ಕಲ್ನ ಸೂತ್ರ ಅದು Ni, ಕಬ್ಬಿಣದ ಸೂತ್ರ Fi. ಹಾಗಾಗಿ ಎರಡನ್ನ ಸೇರಿಸಿ ಏನಂತ ಕರಿತೀವಿ? ನಿಫೆ ಅಂತ ಕರಿತೀವಿ. ಹಾಗಾದ್ರೆ ಕೇಂದ್ರಗೋಳದಲ್ಲಿ ಯಾವ ಖನಿಜಗಳು ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ ಅಂತ ಏನಾದ್ರು ಕೇಳಿದ್ರೆ ಅವು ಯಾವ್ಯಾವಪ್ಪ ಅಂತಂದ್ರೆ ನಿಕ್ಕಲ್ ಮತ್ತು ಕಬ್ಬಿಣ. ಇದನ್ನು ಎರಡು ಸೇರಿಸಿ ಏನಂತ ಕರೀತಾರೆ? ನಿಫೆ ಅಂತ ಕರೀತಾರೆ. ಹಾಗಾಗಿ ಕೇಂದ್ರ ವಲಯವನ್ನ ನಿಫೆ ವಲಯ ಅಂತೇಳಿ ಕೂಡ ಕರೀತಾರೆ. ಕೇಂದ್ರ ವಲಯವನ್ನ ನಿಫೆ ವಲಯ ಅಂತೇಳಿ ಕರೀತಾರೆ. ಕೇಂದ್ರ ವಲಯವನ್ನು ಎರಡು ಉಪವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಈಗ ನಾವು ನೋಡಿದ್ವಿ ಭೂಕವಚ, ಕ್ರಸ್ಟ್ ಅನ್ನು ಕೂಡ ನಾವು ಎರಡು ಭಾಗಗಳನ್ನು ಮಾಡಿದ್ವಿ, ಒಂದು ಸಿಯಾಲ್ ಮತ್ತು ಸೈಮಾ ಅಂತೇಳಿ. ಮ್ಯಾಂಟಲ್ ಅನ್ನು ಕೂಡ ಎರಡು ಭಾಗವನ್ನು ಮಾಡಿದ್ವಿ ನೋಡಲಿ. ಭೂಕವಚನ ಅಪ್ಪರ್ ಕ್ರಸ್ಟ್ ಮತ್ತು ಲೋವರ್ ಕ್ರಸ್ಟ್. ಇದು ಮೇಲ್ಪದರನ ಏನಂತ ಕರೆದ್ವಿ? ಸಿಯಾಲ್ ಅಂತೇಳಿ. ಕೆಳಪದರನ ಸೈಮಾ ಅಂತ ಕರೆದ್ವಿ. ಮ್ಯಾಂಟಲ್ ಅಲ್ಲಿ ಎರಡು ಪದರು, ಅಪ್ಪರ್ ಮತ್ತೆ ಲೋವರ್ ಅಂತೇಳಿ, ಮೇಲ್ಪದರು ಮತ್ತು ಕೆಳಪದರು. ಮ್ಯಾಂಟಲ್ ಮೇಲ್ಪದರ ಎಸ್ತನೋಸ್ಫಿಯರ್ ಅಂತ ಕರೆದ್ವಿ, ಕೆಳಪದರನ ಮೆಸೋಸ್ಫಿಯರ್ ಅಂತ ಕರೆದ್ವಿ. ಹೌದಾ? ಅದೇ ರೀತಿ ಈಗ ಕೋರಲ್ಲಿ ಕೇಂದ್ರಗೋಳದಲ್ಲಿ ಎರಡು ಭಾಗ, ಒಂದು ಹೊರ ಕೇಂದ್ರ ಮತ್ತು ಒಳ ಕೇಂದ್ರ ಅಂತ ಹೇಳಿ. ಯಾವುದು? ಒಂದು ಹೊರ ಕೇಂದ್ರ, ಇನ್ನೊಂದು ಒಳ ಕೇಂದ್ರ ಅಂತಕ್ಕಂಥ. ಈ ಹೊರ ಕೇಂದ್ರ ಏನಿದೆ ನೋಡ್ರಿ, ಮೇಲ್ಗಡೆ ಇರ್ತಕ್ಕಂಥ ಭಾಗ, ಈ ಹೊರ ಕೇಂದ್ರವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಇದು ಯಾವಾಗ್ಲೂ ಅರೆ ದ್ರವ ಸ್ಥಿತಿಯಲ್ಲಿ ಇರ್ತಾವ ವಸ್ತುಗಳು. ಇಲ್ಲಿ ದ್ರವ ಸ್ಥಿತಿಯಲ್ಲಿ ವಸ್ತುಗಳನ್ನು ಇರೋದನ್ನ ನಾವು ಕಾಣ್ತೀವಿ. ಅದೇ ಒಳ ಕೇಂದ್ರ, ಇಲ್ಲೇನು ಒಳ ಕೇಂದ್ರ ಇದೆ ನೋಡ್ರಿ, ಕೆಳಗಡೆ ಇರ್ತಕ್ಕಂಥ ಭಾಗ ಇದೇನು ಕಾಣ್ತಿದಲ್ಲ, ಈ ಭಾಗವನ್ನ ಒಳ ಕೇಂದ್ರ ಅಂತ ಕರಿತೀವಿ. ಇದು ಯಾವಾಗ್ಲೂ ಘನ ರೂಪದಲ್ಲೇ ಇರುತ್ತೆ. ಇದು ಯಾವಾಗಲೂ ಗಟ್ಟಿಯಾಗಿರ್ತಕ್ಕಂಥ ಖನಿಜ ವಸ್ತುಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನ ಮತ್ತೆ ಇವು ಎರಡು ಭಾಗಗಳನ್ನು ಏನು ಬೇರ್ಪಡಿಸ್ತಕ್ಕಂಥ ವಲಯದ ಲೆಹಮನ್ ಬುಲೆನ್ ವರ್ಗ ವಲಯ ಅಂತ ಕರಿತೀವಿ. ಕೇಂದ್ರಗೋಳದ ಮೇಲ್ಪದರು ಮತ್ತು ಕೆಳಪದರನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಏನಿದೆ ನೋಡ್ರಿ, ಈ ರೇಖೆಯನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಲೆಹಮನ್ ಅಥವಾ ಬುಲೆನ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಇದು ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ, ಹೊರ ಕೇಂದ್ರಗೋಳ ಮತ್ತು ಹೊರ ಕೇಂದ್ರಗೋಳವನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು? ಲೆಹಮನ್ ಅಥವಾ ಬುಲೆನ್ ಸೀಮಾ ವಲಯ ಅಂತಕ್ಕಂಥದನ್ನ ಕರಿತೀವಿ. ಹೌದಾ? ಹಾಗಾದ್ರೆ ನಿಮ್ಗೆ ಅವಾಗಲೇ ಹೇಳಿದೆ, ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದಪ್ಪ ಅಂತಂದ್ರೆ ಗುಟೆನ್ಬರ್ಗ್ ಸೀಮಾ ವಲಯ. ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸ್ತಕ್ಕಂಥದ್ದು ಮೊಹೊರೊಸಿವಿಕ್ ವಲಯ. ಹೌದಾ? ಮೇನ್ ಯಾವ ಮೂರು ರೇಖೆಗಳು ಬರ್ತಾವ? ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸ್ತಕ್ಕಂಥದ್ದು ಮೊಹೊರೊಸಿವಿಕ್ ವಲಯ, ಮ್ಯಾಂಟಲ್ ಮತ್ತು ಕೇಂದ್ರಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಗುಟೆನ್ಬರ್ಗ್ ಸೀಮಾ ವಲಯ. ಹಾಗಾಗಿ ಇವು ಮೂರು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೇಂದ್ರಗೋಳವನ್ನು ಮತ್ತೆ ಎರಡು ಭಾಗ, ಒಂದು ಒಳ ಕೇಂದ್ರಗೋಳ ಮತ್ತು ಹೊರ ಕೇಂದ್ರಗೋಳ. ಒಳ ಕೇಂದ್ರಗೋಳ ಮತ್ತು ಹೊರ ಕೇಂದ್ರಗಳನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದಪ್ಪ ಅಂದ್ರೆ ಲೆಹಮನ್ ಸೀಮಾ ವಲಯ ಅಂತಕ್ಕಂಥದ್ದು ಕರಿತೀವಿ. ಹಾಗಾದ್ರೆ ನಾವು ನಿಮಗೆ ಇಷ್ಟೆಲ್ಲ ನೋಡೋದ್ರಿಂದ ಜಾಸ್ತಿ ನಿಮ್ಗೆ ಇಲ್ಲಿ ಕ್ವಶನ್ಸ್ ಕೊಡೋದಂದ್ರೆ ಸೀಮಾ ರೇಖೆಗಳು ಯಾವ ಯಾವ ಭಾಗವನ್ನ ಯಾವ ರೀತಿಯಾಗಿ ಬೇರ್ಪಡಿಸ್ತಾ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಮೂರು ಪದರುಗಳು ಅಂತ ಹೇಳಿದೆ. ಮೊದಲನೇದಾಗಿ ಒಂದು ಭೂಕವಚ, ಇದನ್ನ ಕ್ರಸ್ಟ್ ಅಂತ ಕರಿತೀವಿ, ಇದು ಒಂದು ಭಾಗ. ಎರಡನೇದು ಮ್ಯಾಂಟಲ್ ಅಂತ ಕರಿತೀವಿ, ಮ್ಯಾಂಟಲ್ ಇಲ್ಲಿ ಈ ಭಾಗ. ಮತ್ತೆ ಕೇಂದ್ರಗೋಳ ಅಂತಕ್ಕಂಥದ್ದು ಇಲ್ಲಿ ಮೂರನೇ ಭಾಗ ಕೆಳಗಡೆ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಮೂರು ವಲಯಗಳನ್ನ ಮತ್ತೆ ಬೇರೆ ಬೇರೆ ರೇಖೆಗಳು ಬೇರ್ಪಡಿಸಿದವಲ್ಲ, ಅದರ ಕುರಿತು ನೋಡೋಣ. ಹಾಗಾದ್ರೆ ನೋಡ್ರಿ, ಕಾರ್ನಾಡ್ ಸೀಮಾ ವಲಯ ಸಿಯಾಲ್ ಮತ್ತು ಸೈಮಾ ಪದರಗಳನ್ನ ಬೇರ್ಪಡಿಸುತ್ತದೆ. ಕಾರ್ನಾಡ್ ಸೀಮಾ ಯಾವ ವಲಯ? ಕಾರ್ನಾಡ್ ಸೀಮಾ ವಲಯ ಇದೆಯಲ್ಲ, ಇದು ಯಾವ ರೇಖೆಗಳನ್ನು ಬೇರ್ಪಡಿಸತ್ತಪ್ಪ ಅಂದ್ರೆ ಸಿಯಾಲ್ ಮತ್ತು ಸೈಮಾ ಅಂತಕ್ಕಂಥ ಭಾಗವನ್ನ ಬೇರ್ಪಡಿಸುತ್ತೆ. ಎಲ್ಲಿ ಬರ್ತಿದೆ ಸಿಯಾಲ್ ಸೈಮಾಲ್? ಅವಾಗಲೇ ನಿಮ್ಗೆ ಹೇಳಿದೆ, ಭೂಕವಚ ಹೇಳುವಾಗ ಭೂಮಿಯ ಮೇಲ್ಪದರು ಮತ್ತೆ ಕೆಳಪದರು ಅಂತ ಹೇಳಿ ಇಲ್ಲಿ ಎರಡು ರೇಖೆಗಳು ಕಂಡು ಬರ್ತವೆ. ಇದು ಮೇಲ್ಪದರು, ಇದು ಕೆಳಪದರು. ಈ ಎರಡನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಪ್ಪ ಅಂತಂದ್ರೆ ಕಾರ್ನಾಡ್ ಸೀಮಾ ವಲಯ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಭೂಕವಚ ಮತ್ತು ಮ್ಯಾಂಟಲ್. ಭೂಕವಚ ಮತ್ತು ಮ್ಯಾಂಟಲ್ ಇದೆಯಲ್ಲ, ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಪ್ಪ ಅಂತಂದ್ರೆ ಮೊಹೊರೊಸಿವಿಕ್ ವಲಯ ಅಥವಾ ಮೋಹೋ ವಲಯ ಅಂತ ಕರಿತೀವಿ. ಮೊಹೊರೊಸಿವಿಕ್ ವಲಯ ಅಥವಾ ಮೋಹೋ ವಲಯ ಅಂತ ಕರಿತೀವಿ. ಮತ್ತೆ ಮೆಂಟಲ್ ಅಲ್ಲಿ ಎರಡು ಭಾಗ, ಎಸ್ತೆನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅಂತ ನಿಮ್ಗೆ ಹೇಳಿದೆ. ಮೇಲ್ಭಾಗ ಮತ್ತು ಕೆಳಭಾಗ ಅಂತ ಬರುತ್ತೆ ಅಂತ ಹೇಳಿದೆ. ಮೇಲ್ಪದರು ಮತ್ತು ಕೆಳಪದರು ಬರುತ್ತೆ ಅಂತ ಹೇಳಿದೆ ನೋಡ್ರಿ. ಮೆಂಟಲ್ ಅಲ್ಲಿ ಮತ್ತೆ ಮೇಲ್ಪದರು ಮತ್ತೆ ಕೆಳಪದರು ಅಂತಕ್ಕಂಥ ಎರಡು ಭಾಗ. ಈ ಎರಡು ಭಾಗಗಳನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಪ್ಪ ಅಂದ್ರೆ ರೆಪಿಟಿ ಸೀಮಾ ವಲಯ ಅಂತಕ್ಕಂಥದ್ದು ನೋಡ್ತೀವಿ. ಮೆಂಟಲ್ ನ ಎರಡು ಪದರಾಗಿರ್ತಕ್ಕಂಥ ಎಸ್ತಿನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು? ರೆಪಿಟಿ ಸೀಮಾ ವಲಯ. ಹೌದಾ? ಮ್ಯಾಂಟಲ್ ಮತ್ತು ಕೇಂದ್ರಗಳನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದಪ್ಪ ಅಂದ್ರೆ ಇದು ಮ್ಯಾಂಟಲ್. ಹೌದಾ? ಇದು ಮ್ಯಾಂಟಲ್, ಇದು ಕೇಂದ್ರಗೋಳ. ಇವೆರಡನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಪ್ಪ ಅಂದ್ರೆ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತೀವಿ. ಯಾವುದು?
ಗುಟೆನ್ಬರ್ಗ್ ಸೀಮಾ ವಲಯ ಇಲ್ಲಿ ಬೇರ್ಪಡಿಸಿ ಈ ರೇಖೆ ನೋಡಿದ್ರೆ ನೋಡ್ರಿ, ಇದು ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಗುಟೆನ್ಬರ್ಗ್ ಸೀಮಾ ವಲಯ ಅಂತಕ್ಕಂಥದ್ದು. ಭೂಕವಚ ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು? ಮೊಹರೋಸ್ ದ್ವೀಪವಲಯ. ಇದೇನ್ ಕಾಣ್ತಾ ಇದೆಯಲ್ಲ, ಇದು ಮೊಹರೋಸ್ ದ್ವೀಪವಲಯ. ಇದು ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸುತ್ತೆ. ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸ್ತಕ್ಕಂಥದ್ದು ಗುಟೆನ್ಬರ್ಗ್ ಸೀಮಾ ವಲಯ. ಹಾಗಾದ್ರೆ ಕೇಂದ್ರಗೋಳದಲ್ಲಿ ಮತ್ತೆ ಎರಡು ಭಾಗ ಮಾಡಿದ್ವಿ ನೋಡ್ರಿ. ಕೇಂದ್ರಗೋಳದಲ್ಲಿ ಮತ್ತೆ ಎರಡು ಭಾಗ ಮಾಡಿದ್ವಲ್ಲ, ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ಅಂತ ಎರಡು ಭಾಗ ಮಾಡಿದ್ವಿ. ಈ ಭಾಗವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಪ್ಪ ಅಂದ್ರೆ ಲೆಹಮನ್ ವಲಯ. ಲೆಹಮನ್ ಅಥವಾ ಬುಲೆನ್ ಸೀಮಾ ವಲಯ ಅಂತಕ್ಕಂಥದ್ದು ಇದು ಒಳ ಕೇಂದ್ರಗೋಳ ಮತ್ತು ಹೊರ ಕೇಂದ್ರಗೋಳ ಅಂತಕ್ಕಂಥ ಎರಡು ಭಾಗಗಳನ್ನ ಬೇರ್ಪಡಿಸುತ್ತೆ. ಈ ರೀತಿಯಾಗಿ ಇವು ವಲಯಗಳು ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ನೋಡ್ಕೊಳ್ರಿ. ಲೆಹಮನ್ ವಲಯ ಯಾವುದು? ಕೇಂದ್ರಗೋಳದಲ್ಲಿ ಒಳ ಕೇಂದ್ರಗೋಳ ಮತ್ತು ಹೊರ ಕೇಂದ್ರಗೋಳ ಬೇರ್ಪಡಿಸುತ್ತೆ. ಗುಟೆನ್ಬರ್ಗ್ ಸೀಮಾ ವಲಯ ಯಾವುದು? ಕೇಂದ್ರಗೋಳ ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸುತ್ತೆ. ಹೌದಾ? ಗುಟೆನ್ಬರ್ಗ್ ಸೀಮಾ ವಲಯ. ಮತ್ತೆ ರೆಪಿಟಿ ವಲಯ ಏನಿದೆ ನೋಡ್ರಿ, ರೆಪಿಟಿ ವಲಯ ಎಸ್ತಿನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅನ್ನ ಬೇರ್ಪಡಿಸುತ್ತೆ. ಅಂದ್ರೆ ಮ್ಯಾಂಟಲ್ ನ ಮೇಲ್ಭಾಗ ಮತ್ತು ಕೆಳಭಾಗ. ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸತಕ್ಕಂಥ ಸಂಧಿಸುವ ರೇಖೆ ಯಾವುದು? ಮೆಹರೋಸ್ ದ್ವೀಪವಲಯ ಅಥವಾ ಮೊಹ ವಲಯ ಅಂತ ಕರಿತೀವಿ. ಭೂಕವಚದಲ್ಲಿ ಮತ್ತೆ ಮೇಲ್ಭಾಗ ಮತ್ತು ಕೆಳಭಾಗ ಅಂತ ಮಾಡಿದ್ವಲ್ಲ, ಸಾಗರಿಕ ಮೇಲ್ಪದರು ಮತ್ತು ಭೂಖಂಡಗಳ ಮೇಲ್ಪದರು ಎರಡು ಭಾಗಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಸಿಯಾಲ್ ಮತ್ತು ಸೈಮವನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವ್ದಪ್ಪ ಅಂತಂದ್ರೆ ಕಾರ್ನಾಡ್ ಸೀಮಾ ವಲಯ ಅಂತಕ್ಕಂಥದ್ದು ಇದನ್ನ ಬೇರ್ಪಡಿಸ್ತಕ್ಕಂಥ ರೇಖೆ. ನೋಡ್ರಿ, ಈ ರೀತಿಯಾಗಿ ಸಂಪೂರ್ಣವಾಗಿ ನಾನು ಚಿತ್ರಗಳ ಮುಖಾಂತರ ನಿಮಗೆ ಕಂಪ್ಲೀಟ್ ಆಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇದರ ಉಪಯೋಗನ ಪಡ್ಕೊಡ್ರಿ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಬರ್ತಿರ್ಲಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಒಂದಿಗೆ ಮತ್ತೆ ಸೇರೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.